ಇನ್ಸ್ಪೆಕ್ಟರ್, ನಾನು ನಿರಪರಾಧಿ. ನಾನು ಕೊಲೆ ಮಾಡಿಲ್ಲ ಸರ್, ನಾನು ಕೊಲೆ ಮಾಡಿಲ್ಲ ಸರ್. ದಯವಿಟ್ಟು ನನ್ನ ಪತಿ ರಾಯನನ್ನು ಹೊಡೆಯಬೇಡಿ, ಬಿಟ್ಬಿಡಿ. ರಜನಿಕಾಂತ್ ಅನ್ನ ದಯವಿಟ್ಟು ನನ್ನ ಪತಿ ರಾಯನನ್ನು ಬಿಡಿಸ್ಬಿಡು. ವಾವ್, ವಂಡರ್ಫುಲ್ ಭಾರತಿ. ಈಗಲಾದರೂ ಒಂದೇ ಒಂದು ಸಲ ನಿನ್ನ ಬಾವುಗಳಲ್ಲಿ ಬಿಗಿದಪ್ಪು, ಆಗ ನಿನ್ನ ಗಂಡ ತಾನಾಗಿಯೇ ಹೊರಬರುತ್ತಾನೆ. ಜಾರಿಡಿಯ ಉದರದಿ ಜನಿಸಿದ ಹಾದರಿಯ ಮಗನೇ, ನನ್ನನ್ನು ಒಳಗೆ ಬಂಧಿಸಿ ನನ್ನ ಕಣ್ಣೆದುರಿಗೆ ಪರನಾರಿಯ ಮಾನಹರಣ ಮಾಡಲು ಬಯಸುವ ನೀನೊಬ್ಬ ಗಂಡಸ, ಬಂಡ ಸೂಳೆಯ ಮಗನೇ. ಆನಂದ, ನಿನ್ನ ಕಣ್ಣೆದುರೆ ನಿನ್ನ ಮಡದಿಯನ್ನು ಹಿಡಿದು ನಿಂತಿರುವುದನ್ನು ನೋಡಿ ಸುಮ್ಮನಿರುವ ನೀನೊಬ್ಬ ಗಂಡಸೆ, ಚಂಡ. ರಜನಿಕಾಂತ್, ನಿಜವಾದ ಗಂಡನೆಯ ಗಂಡು ನೀನಾಗಿದ್ದರೆ ಕಟ್ಟಿ ಹಾಕಿರುವ ನನ್ನನ್ನು ಬಿಟ್ಟು ನೋಡು, ಆಗ ನೋಡು ಈ ಭುಜಗದ ಪರಾಕ್ರಮವನ್ನು. ಚದುರನ್ನು ನಾಡದಲ್ಲಿ ವೀರರೇ ಬಂದು ನೆರೆದಾಗ ಸಕುಲಿಯ ಕುತಂತ್ರದಿ ಪಾಂಡವರು ಅನುಭವಿಸಿದ್ದೇನೋ ವನವಾಸ. ಅದರಂತೆ ನೀನು ವನವಾಸವನ್ನು ಭವಿಸಬೇಡ, ಇದರ ಮೇಲೆ ನಿನ್ನಿಷ್ಟ. ಈ ತಿಳಿದುಕೊಂಡ ಹಾಗೆ ಪಾಂಡವರ ಪರಾಕ್ರಮಿಗಳಲ್ಲ ಎಂದು ನಿನ್ನ ಅಭಿಪ್ರಾಯವಲ್ಲವೇ? ನಿಜವಾದ ಶೂರರು ಅವರೇ. ಅವರು ಧರ್ಮ, ನ್ಯಾಯ, ನೀತಿಯ ಆರಾಧಕರಾಗಿದ್ದರು, ವನವಾಸ ಅನುಭವಿಸಿದರು. ಕೊನೆಗೂ ಜಯದ ಧ್ವಜ ಎತ್ತಿ ಜಗದಿ ಮೆರೆಯ ನಿಲ್ಲವೇನೋ ಮೂರ್ಖ. ಅಂದಿನ ಕುರುಕ್ಷೇತ್ರದಲ್ಲಿ ಪಾಂಡವರಿಗೆ ಶ್ರೀಕೃಷ್ಣ ಬೆಂದವನಾಗಿದ್ದ. ಅವನ ಕುತಂತ್ರದಿಂದ ಕೌರವರನ್ನು ಗೆದ್ದವರೇನು ಸೂರರಲ್ಲ. ಅಯ್ಯೋ ಮಂಕೆ, ಅವರ ಶೂರರು ಪರಾಕ್ರಮಿಗಳಾಗದಿದ್ದರೆ, ಅನೀತಿಯ ಧರ್ಮವಂತರಾಗಿದ್ದರೆ ತಾವು ಕಳೆದುಕೊಂಡ ರಾಜ್ಯವನ್ನು ಮತ್ತೆ ಬರಡಿ ಪಡೆಯುತ್ತಿರಲಿಲ್ಲ. ಅವರು ಧರ್ಮ, ನ್ಯಾಯ, ನೀತಿ, ಧರ್ಮದಲ್ಲಿ ನಂಬಿಕೆ ಇಟ್ಟಿದ್ದರಿಂದಲೇ ವನವಾಸ ಅನುಭವಿಸಿದರು, ಕೊನೆಗೂ ಜಯವನ್ನು ಸಾಧಿಸಿದರು. ಅವರು ಜಯ ಸಾಧಿಸಿದ್ದು ಯಾರಿಂದ? ಶ್ರೀಕೃಷ್ಣನಿಂದ. ಪಾಂಡವರಂತೆ ಜಯದಲ್ಲಿ ಸಾಯಬೇಡ, ಸುಮ್ಮನೆ ನಿನ್ನ ಸತ್ಯ ತಿಳಿಸಲು ನನ್ನಲ್ಲಿ ಒಂದಾಗಲು. ಅವಳು ತನ್ನ ದೇಹದ ಬಿಸಿಯಪ್ಪಿಗೆ ನೀಡಿದ ಕ್ಷಣಾರ್ಧದಲ್ಲಿ ನೀನು ಕಡೆಗಾಣುವಿ ಕಾರ್ಯ ಆಗ್ರಹದಿಂದ. ಹಣ ಬೇಕಿದ್ದರೆ ತೆಗೆದುಕೋ. ಹಾಗಾದರೆ ನಿನಗೊಂದು ಮಾತು ಕೇಳುವೆ. ಹೇಳುವ ಯಾವ ಮಾತು? ನಿನಗೆ ಹೆಂಡತಿ ಇಲ್ಲವೇ? ನಾನು ಮದುವೆ ಆಗದ ನವಯುವಕ, ಬಟ್ ಹೆಂಡತಿ ಇಲ್ಲ, ಬಟ್ ಒಬ್ಬಳು ತಂಗಿ ಇದ್ದಾಳೆ. ರಜನಿಕಾಂತ್, ನಿನಗೆ ತಂಗಿ ಇದ್ದರೆ ಅವಳನ್ನು ಒಂದೇ ಒಂದು ರಾತ್ರಿ ನನ್ನ ಜೊತೆಗೂಡಿ ಕಳಿಸಿಬಿಡು. ನೀ ನೀಡುವ ಹಣಕ್ಕಿಂತಲೂ ನೀ ಕೇಳಿದಷ್ಟು ಹಣ ನಾ ಕೊಡುವೆ. ಮಕ್ಕಳಲ್ಲಿರುವ ಹುಲ್ಲಿನ ಬೆಟ್ಟ ಕತ್ತರಿಸಲು ಒತ್ತಾಯುಧದ ಅಗತ್ಯವಿಲ್ಲ. ಸುಮ್ಮನೆ ನಾಶವಾಗುವ ಪರಿಸ್ಥಿತಿಯಲ್ಲಿ ಈ ಕೃಪಣ ರಾಜನೆದುರು ಹೋರಾಡಿ ನಡೆಯಬೇಡ. ಹಣದಾಸೆಗಾಗಿ ಬಾಯಿ ತೆರೆದು ಕುಳಿತಿರುವ ಪೊಲೀಸ್ ಎಂಬ ನಾಯಿಗಳಿಗೆ ಕೈ ಬಿಸಿ ಮಾಡಿದರೆ ಸಾಕು, ನಿನ್ನ ಮಾಂಸ ಗಂಡವನ್ನು ಹರಿದು ತಿನ್ನುತ್ತವೆ. ಆನವನ್ನು ನೀನು ಅನುಭವಿಸಬೇಡ. ರಜನಿಕಾಂತ್, ನನ್ನನ್ನು ಹೊರಗೆ ಬಿಟ್ಟು ನೋಡು. ನಿನ್ನ ಸಾವಿನ ಸಮುದ್ರವನ್ನೇ ಕಲಕುತ್ತೇನೆ. ನಿನ್ನ ಘಟ ಉರುಳಿಸಿ ನಿನ್ನ ಮಾಂಸ ಖಂಡಗಳನ್ನು ಹತ್ತು ಕಾವಿಗಳು ಹರಿದು ತಿನ್ನುವಂತೆ ಮಾಡದಿದ್ದರೆ, ಇಲ್ಲೋ ನಿನ್ನ ಸಜೀವ ದೇಹಕ್ಕೆ ಶೂಲವನ್ನು ಹಾಕಿ ಜಯ ಗಳಿಸದಿದ್ದರೆ, ನಾನು ಮಾನವಂತರ ಮನೆತನದ ರಾಜೇಶಪ್ಪನ ಮಗ ದಯಾನಂದನೆ ಅಲ್ಲ ಅಂತ ತಿಳಿ. ಹಾಗೆಲ್ಲ ಹಾಗೆ ತರ ಸಾಧಿಸಬೇಡ. ದಯವಿಟ್ಟು ನನ್ನ ಪತಿಯನ್ನು ಬಿಟ್ಟು ಕಳಿಸು.
ಭಾರತಿ, ಕರುಣೆ ಇಲ್ಲದ ಕಟುಕನ ಮುಂದೆ ನಿಂತು ಕರದೋಡಿಸಿ ಹೇಳಿದರೆ ಕರುಣೆ ಬರುವುದೇ ಆ ದುರಂಗಾರಿಗೆ. ಇಂದಲ್ಲ ನಾಳೆ ನಾನು ನ್ಯಾಯಾಲಯದಲ್ಲಿ ನಿರಪರಾಧಿ ಎಂದು ಬಿಡುಗಡೆಯಾಗಿ ಬಿಡುತ್ತೇನೆ. ಹೋಗು ಭಾರತಿ, ಹೋಗು. ತೆಗೆದುಕೊಳ್ಳಿ ಈ ಹಣ. ಇವನು ಜೀವನದಲ್ಲಿ ನನ್ನ ಹೆಸರು ಮರೆಯಬಾರದು. ಇವನು ಸ್ಟೇಷನ್ನಿಂದ ಹೊರಗೆ ಬರುತ್ತಲೇ ಕಾಲು ಕಳೆದುಕೊಂಡು ಬರಬೇಕು. ಆಯ್ತು ಸರ್, ತಿಳಿಯಿತೆ? ಆಯ್ತು ಸರ್, ನಾನಿನ್ನು ಬರುತ್ತೇನೆ. ಯಾಕೆ ತಂದೆ ಈ ಭಾರತಿ ಬಾಳಿನಲ್ಲಿ ಯಾಕೆ ಇಷ್ಟೊಂದು ಆಟವಾಡುತ್ತಿರುವೆ? ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿಯನ್ನು ಕಿತ್ತುಕೊಂಡು ನನ್ನನ್ನು ಅನಾಥನಾಗಿ ಮಾಡಿದೆ. ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವ ನನ್ನ ಗಂಡನನ್ನು ಕೂಡ ನನ್ನಿಂದ ದೂರ ಮಾಡಿದೆ. ನನ್ನ ಮಗನನ್ನು ಕಟ್ಟಿಕೊಂಡು ಜೀವನ ಸಾಗಿಸಬೇಕು ಅಂದ್ರೆ ನನ್ನ ಗಂಡನನ್ನು ಕೂಡ ನನ್ನಿಂದ ಕಿತ್ತುಕೊಂಡು ಬಿಟ್ಟೆ. ಹೇಳುತ್ತದೆ, ಈಗಲಾದ್ರೆ ನಿಮ್ಗೆ ತೃಪ್ತಿ ಆಯ್ತಾ? ಹೇಳು ದೇವಾ, ಹೇಳು. ನಾನಿಲ್ಲಿಯವರೆಗೂ ನಿನ್ನ ಮೇಲಿಟ್ಟ ಪ್ರೀತಿ, ವಿಶ್ವಾಸ, ನಂಬಿಕೆ, ಮಿತ್ರತ್ವಕ್ಕೆ ತಕ್ಕ ಪ್ರತಿಫಲವನ್ನೇ ಕೊಟ್ಟಿರುವೆ ಸ್ನೇಹಿತ, ತಕ್ಕ ಪ್ರತಿಫಲವನ್ನೇ ಕೊಟ್ಟಿರುವೆ. ನಿನ್ನ ಸ್ನೇಹ ಬಯಸಿದ್ದಕ್ಕಾಗಿಯೂ ನನ್ನ ಜನ್ಮ ಪಾವನವಾಯಿತು. ಲೇ ರಜನಿಕಾಂತ್, ಇಂತಹ ಮೋಸವನ್ನು ಏಕೆ ಮಾಡಿದ ರಜನಿಕಾಂತ್? ಈ ಪ್ರಶ್ನೆ ನನ್ನನ್ನು ಕೇಳುವುದಕ್ಕಿಂತ ನಿನ್ನ ಮಡದಿಯನ್ನು ಕೇಳು, ನಿನಗೆ ತಕ್ಕ ಉತ್ತರ ನೀಡುತ್ತಾಳೆ. ನೀಚ, ಅನ್ನ ಹಾಕಿದ ಮನೆಗೆ ಕಣ್ಣು ಹಾಕಿದ ಕಳ್ಳ ನೀನು, ಉಂಡ ಮನೆಗೆರಡು ಬಗೆದ ಬಂಡ ನೀನು, ಎಡೆ ಇಟ್ಟ ಒಡೆಯನಿಗೆ ಒದ್ದ ಮಹಾಮೂರ್ಖಲೇ ನೀನು, ಮಹಾಮೂರ್ಖ. ಧನಂಜಯ, ಹೊಟ್ಟೆ ಪಾಡಿಗಾಗಿ ಭಿಕ್ಷೆ ಬೇಡಲು ಬಂದ ಭಿಕ್ಷುಕನಿಗೆ ಭಿಕ್ಷೆ ನೀಡುವುದನ್ನು ಬಿಟ್ಟು ಸರ್ವ ಸಂಪತ್ತಿನ ಸರ್ವಾಧಿಕಾರಿಯಾಗುವೆಂದರೆ ಆ ಭಿಕ್ಷುಕ ನಿರಾಕರಿಸುವನೇ? ಹೇಳು ಧನಂಜಯ, ಹೇಳು. ನಿನ್ನ ಮನದಿ ತಾನಾಗಿ ಒಂದು ಕಡೆಗೆ ಕರೆದಾಗ ತಿರಸ್ಕರಿಸಿದ್ದರೆ ಮಹಾಪಾಪ ಬರುತ್ತಿರಲಿಲ್ಲವೇ ನನಗೆ? ಲೇ ರಜನಿಕಾಂತ್, ಸ್ನೇಹಿತನ ಮರದಿಯ ಮೋಹಪಾಶದಲ್ಲಿ ಬಿದ್ದು ಅವಳನ್ನು ಬಿಗಿದಪ್ಪಿದಾಗ ನಿನಗೆ ನನ್ನ ಸ್ನೇಹ ನೆನಪಾದರೂ ಬರಲಿಲ್ವೇನೋ ಮೂರ್ಖ? ನೋಡು ಧನಂಜಯ, ನನ್ನ ಮನಸ್ಸಿನ ಮಿತಿಯನ್ನು ತಡೆಗಟ್ಟಬೇಕೆಂದು ಬಹಳ ಪ್ರಯತ್ನಿಸಿದೆ. ಆದರೆ ನನ್ನ ಕಾಮದಾಹ ಅದಕ್ಕೆ ಆಸ್ಪದ ಕೊಡಲಿಲ್ಲ. ನಿನ್ನ ಮಡದಿ ತಾನಾಗಿಯೇ ಕಾಮ ಕಡೆಗೆ ಕರೆದಾಗ ತಿರಸ್ಕರಿಸಿದ್ದರೆ ಮಹಾಪಾಪ ಬರುತ್ತಿರಲಿಲ್ಲವೇ ನನಗೆ? ಹೇಳು. ನೀಚ, ಹೇಸಿ ಕುಲದ ಜಾತಿಯವನು ನೀನು, ಜಾರಣಿಯ ಉದರದಲ್ಲಿ ಜನಿಸಿದ ನೀನು ಪಶುವಾಗಿ ಜನಿಸಬೇಕಿತ್ತಲೇ, ಪಶುವಾಗಿ ಜನಿಸಬೇಕಿತ್ತು. ಏಕೆಂದರೆ ಅದಕ್ಕೆ ತಿಳುವಳಿಕೆ ಇರುವುದಿಲ್ಲ. ತಾಯಿ ಪಶು ಕರುಪಸುವಿಗೆ ಹಾಲುಣಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡುತ್ತದೆ. ಆದರೆ ಆ ಕರುಪಸುವೆ ಪ್ರಾಯಕ್ಕೆ ಬಂದ ನಂತರ ತನ್ನ ತಾಯಿಯನ್ನೇ ಗರ್ಭವತಿ ಮಾಡಿಬಿಡುತ್ತದೆ. ಏಕೆಂದರೆ ಅದಕ್ಕೆ ತಾಯಿ ಯಾರು, ತಂಗಿ ಯಾರು ಎಂಬ ತಿಳುವಳಿಕೆ ಇರುವುದಿಲ್ಲ. ನೀನು ಸಹ ಅರಿಯದೆ ಅವಿವೇಕಿಯಂತೆ ಅದರೊಳಗೆ ಗೆಳೆತನದಲ್ಲಿ ಮೋಸ ಮಾಡಿಬಿಟ್ಟರೆ ನೀನು ಮೋಸಗಾರ. ನೀನೇನು ಮೋಸಗಾರರಲ್ಲವೇ, ವಂಚಕನಲ್ಲವೇ? ನೀರು ಈ ರೀತಿ ವೇದಾಂತ ಹೇಳುವುದರಿಂದ ಯಾವ ಪ್ರಯೋಜನವಿಲ್ಲ.
ನಿನ್ನ ಮಡದಿಯನ್ನು ಅರ್ಥೈಸು, ನಿನಗೆ ಬಿಡುತ್ತಾಳೆ. ಹೌದಲ್ಲ ರಜನಿಕಾಂತ್, ನಿನಗೆ ಹೇಳುವುದರಲ್ಲಿ ಯಾವುದೇ ಪ್ರಯೋಜನವಿಲ್ಲ. ಏನಲ್ಲೇ ಪದ್ಮ, ಮಾಡಿಕೊಂಡ ಗಂಡ ಮನೆಯಲ್ಲಿದ್ದರೂ ಮಿಂಡನೊಂದಿಗೆ ಮೋಸ ಮಾಡಿ ಮಿಂಡನೊಂದಿಗೆ ಸರಸವಾಡಿದ ಸಾರ್ಪಿಣಿ ನೀನು. ನಿನಗೆ ಸ್ವಲ್ಪವಾದರೂ ನಾಚಿಕೆ ಇಲ್ಲವೇನೆ ಬಂಡ ರಂಡೆ? ನೋಡಿ ಮಿಸ್ಟರ್ ಧನಂಜಯ, ನೀವೀಗ ಏನು ಮಾತನಾಡಿದರೂ ವ್ಯರ್ಥ. ಯಾಕೆ ಹೇಳಿ? ಹೊಸದಾಗಿ ಮದುವೆ ಮಾಡಿಕೊಂಡ ಹೆಂಡತಿ ತಾನು ಏನು ಮಾಡುತ್ತಾಳೋ, ಯಾವ ದಾರಿ ತುಳಿಯುತ್ತಾಳೆ ಎಂಬುದು ನಿಮಗೆ ಅಷ್ಟೊಂದು ಅರಿವಿಲ್ಲವೇ? ನಿಮಗೆ ಮೊದಲೇ ಬುದ್ಧಿ ಇಲ್ಲ. ಬರೀ ಬಿಸಿನೆಸ್ 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 ಅಂತ ಹೋದ್ರಿ. ನಾನು ಪ್ರಣಯ ರಾಜನನ್ನು ಪ್ರೀತಿಸಿದ್ದು ಮತ್ತೆ? ಹೌದಲ್ಲೇ ಪದ್ಮ, ನಿನ್ನಂತ ಹಾದರಿಯನ್ನು ಮೋಹಿಸಿ ಮದುವೆಯಾದನಲ್ಲ, ಅದು ನನ್ನದೇ ತಪ್ಪಲಿ, ನನ್ನದೇ ತಪ್ಪು. ಆ ತಪ್ಪನ್ನು ಒಪ್ಪಿಕೊಂಡ ಮೇಲೆ ಎಲ್ಲ ಸರಿ ಹೋಯ್ತು ತಾನೆ? ರಜನಿಕಾಂತ್, ನೀನು ನನ್ನ ಗೆಳೆತನದ ಭದ್ರಕೋಟೆಯ ಗೂಳಿ ಎಂದು ನಾನು ತಿಳಿದುಕೊಂಡಿದ್ದೆ. ಆದರೆ ನೀನು ಗೂಳಿಯಾಗಿ ನನ್ನ ಬಾಳಿನ ಭದ್ರಕೋಟೆಯನ್ನೇ ಗೆಡು ಹೋಗುವ ಬುದ್ಧಿ ನಿನ್ನಲ್ಲಿ ಬರಬಾರ್ದಾಗಿತ್ತು ರಜನಿಕಾಂತ್. ನೀನು ಮಾಡಿದ್ದು ಮೋಸ ಮೋಸ ಮೋಸ. ನೀನೇನು ಮೋಸಗಾರಲ್ಲವೇ, ವಂಚಕನಲ್ಲವೇ? ದೇವ ಮಾನವನಾದ ದೈನಂದಿನಿಗೆ ಮನೆಯಿಂದ ಹೊರನೂಕಿದಿ. ದೇವತೆಯಂತ ಅತ್ತಿಗೆಗೆ ಕಳುವಿನ ಅಪರಾಧ ಹೊರಿಸಿ ಮನೆಯಿಂದ ಹೊರಗಟ್ಟಿದಿ. ನಿನ್ನ ಹತ್ತ ಪಿತನಿಗೆ ಕೈಯಾರೆ ವಿಷ ಕುಡಿಸಿ ಪ್ರಾಣ ತೆಗೆದ ಪಾಪಿ ನೀನು. ಈಗ ಹೇಳು ಮೋಸಗಾರ ಯಾರು ಅಂತ ಹೇಳುವುದರಿಂದ ಹೇಳು. ವಿಜಯ್, ನಾನೇ ನನ್ನ ಕೈಯಾರೆ ನನ್ನ ಪಿತನಿಗೆ ವಿಷ ಕುಡಿಸುವುದೇ? ಇದು ಸಾಧ್ಯವಿಲ್ಲ ರಜನಿಕಾಂತ್, ಸಾಧ್ಯವಿಲ್ಲ. ಅಯ್ಯೋ ಬೆಪ್ಪೆ, ನಿನ್ನತ್ತಿಗೆ ಕಳುವಿನ ಅಪರಾಧ ಹೊಸಲು, ನಿನ್ನ ನನಗೆ ಆಧಾರದ ಪಟ್ಟ ಕಟ್ಟಲು ನಾನೇ ಕಾರಣೀಭೂತ. ಈ ಎಲ್ಲ ಕಾರ್ಯವನ್ನು ಹೀಗೆ ಮಾಡಬೇಕೆಂದು ಪ್ಲಾನ್ ಪೇಪರ್ ರೆಡಿ ಮಾಡಿದವನು ನಾನು. ಸಕಲ ಕಾರ್ಯಕ್ಕೆ ಕೈಗೂಡಿದಳು ನಿನ್ನ ಮಡದಿ. ನಿನ್ನ ಹೆತ್ತ ಪಿತನಿಗೆ ವಿಷ ಕುಡಿಸಿದಾಗ ಅದರಲ್ಲಿ ವಿಷ ಬರಿಸಿಕೊಟ್ಟವಳು ನಿನ್ನ ಮಡದಿ. ಕುಡಿಸಿದವನು ನೀನು ಅಂದಾಗ ಅದರ ಪಾಪದ ಹೊರೆ ನಿನ್ನ ತಲೆ ಮೇಲಲ್ಲವೇ? ಈಗ ಹೇಳು ಮೋಸಗಾರ ಯಾರಂತ ಹೇಳುವುದರಿಂದ ಹೇಳು. ಲೇ ರಜನಿಕಾಂತ್, ಇಷ್ಟೊಂದು ದ್ರೋಹ ಬೆಸಗಿದ ನಿನಗೆ ನನ್ನ ಮನೆತನದ ಬಿಸಿ ಉಸಿರಿನ ತಾಪ ತಟ್ಟದೆ ಬಿಡಲಾರದು ಮಗನೇ. ಲೇ, ನನ್ನ ಪೆತ್ತ ನೆತ್ತಿಗೆ ಏರುವ ಮೊದಲು ನನ್ನ ಕಣ್ಣಂಚಿನಿಂದ ಮರೆಯಾಗಿರಿ. ಲೇ ಪದ್ಮ, ನೀನೊಂದು ಪವಿತ್ರವಾದ ಪುಷ್ಪ ಎಂದು ತಿಳಿದು ನಾನು ನಿನ್ನಂಗ ಸಂಗ ಬಯಸಲು ಬಂದೆ. ಆದರೆ ನೀನು ಬೇರನ್ನು ದುಂಬಿಯೊಂದಿಗೆ ಬೆರೆತು ಎಂದಲಾದ ಮಕರಂದವನ್ನು ನನಗೆ ನೀಡಿದೆ. ನನಗೀಗ ಅರ್ಥವಾಯಿತು ನೀನೊಂದು ಎಂದಲಾದ ಪುಷ್ಪ ಎಂದು. ಹಾಗಾದರೆ ಮೊದಲು ತೊಲಗಿರಿ ನನ್ನ ಮನೆಯಿಂದ ಆಚೆ. ಪವಿತ್ರವಾದ ದುಂಬಿ ಅರಳಿ ನಿಂತಾಗ ಮಕರಂದ ಹೀರಲು ಭ್ರೂಮಿಗಳು ಬರುತ್ತಾವಲ್ಲ, ಭ್ರೂಮಿಗಳು ಬಂದು ಮಕರಂದ ಹೀರಿದಾಗಲೇ ಅದಕ್ಕೆ ಸಂತೃಪ್ತಿ. ಆಗ ಆ ಹೂವಿಗೆ ಆ ಹೀರುವ ಮಕರಂದ ದೂರವಾದರೆ ಬೇರೊಂದು ಮಕರಂದ ಬಂದು ಅದನ್ನು ಹೀರಿ ಸಂತೋಷ ಪಡುತ್ತದೆ. ಇದರಲ್ಲಿ ತಪ್ಪೇನು? ಲೇ ಪದ್ಮ, ನಾನು ನಿನ್ನ ಕಟ್ಟಿಕೊಂಡ ಗಂಡ ಕಣೆ, ನನಗೆ ಅಷ್ಟು ಕೇಳುವ ಅಧಿಕಾರವಿಲ್ಲವೇ? ನಿನ್ನ ಹಕ್ಕು ಎಂದೋ ದಿಕ್ಕಾಪಾಲಾಗಿ ಹೋಗಿದೆ. ಅದಕ್ಕೆ ನಾನು ಇಂದು ಈ ಕಾರ್ಯಕ್ಕೆ ಕೈ ಹಾಕಿದ್ದು. ಪದ್ಮ, ನೀನೀಗಾಡುತ್ತಿರುವ ಮಾತು ಹೇಗಿದೆ ಎಂದರೆ, ಇದು ಯಾರ ತಪ್ಪು ಎಂದು ಕೈ ಮಾಡಿ ತೋರಿಸಿದೆ. ಹಾಗಾದರೆ ನೀವಿಬ್ಬರು ಅರಕ್ಷಣವನ್ನು ಅಕ್ಷಿ ಪಡಲದ ಮುಂದೆ ಅಲೆದಾಡುವುದನ್ನು ಕಂಡರೆ ಕತ್ತರಿಸಿ ಬಿದ್ದಂತಾಗುವುದು. ಮೊದಲು ತೊಲಗಿರಿ ನನ್ನ ಮನೆಯಿಂದಾಚೆ. ಧನಂಜಯ, ಅಂದು ಕ್ಲಬ್ಬಿನಲ್ಲಿ ಕುಡಿದು ಕೊಪ್ಪಳಿಸಿದಾಗ, ಜೂದಾಟದಲ್ಲಿ ಸೋತು ಸುಮ್ಮನಾದಾಗ 80 ಲಕ್ಷಕ್ಕೆ ಈ ಮನೆಯನ್ನು ನನ್ನ ಹೆಸರಿಗಾಗಿ ಬರೆದುಕೊಟ್ಟಿರುವುದೆಂಬುದನ್ನು
ನಿನ್ನ ಶ್ರುತಿ ಪಡವದೊಮ್ಮೆ ಜ್ಞಾಪಿಸಿಕೋ. ಲೇ ಈ ಕ್ಷಣದಲ್ಲಿಯೇ ನಿನ್ನನ್ನು ಕತ್ತು ಹಿಚುಕಿ ಕೊಂದು ಬಿಡುತ್ತಿದ್ದೆ. ಆದರೆ ನನ್ನ ತಾಯಿ ನನಗೆ ತಾಳ್ಮೆಯಿಂದ ಜನ್ಮ ನೀಡಿದ್ದಾಳೆ, ತಾಳ್ಮೆಯ ಪಾಠ ಕಲಿಸಿದ್ದಾಳೆ ಎನ್ನುವುದಕ್ಕೋಸ್ಕರ ನಿನಗೆ ಜೀವದಾನ ಮಾಡುತ್ತಿರುವೆ ಮಗನೇ, ಗೊತ್ತಾ? ಹರಟೆ ಹೊಡೆಯುವುದಕ್ಕಿಂತ ಹೊರಟು ಹೋಗುವುದು ಮೇಲು. ಸುಮ್ಮನೆ ಹೊಸ್ತಲು ದಾಟುವೆಯೋ ಅಥವಾ ನಾನೇ ಮತ್ತೆ ಕತ್ತಿಗೆ ಕೈ ಹಾಕ. ನನ್ನ ಮನ ಮುರಿಯಿತು, ಮನೆ ಒಡೆಯಿತು ಮತ್ತೆ ಇಷ್ಟಕ್ಕೆಲ್ಲ ನೀನೇ ಕಾರಣಲೇ ರಜನಿಕಾಂತ್. ದೇವಾ ದೇವಾ, ಸ್ನೇಹದಲ್ಲಿ ಅಪಾರವಾದ ನಂಬಿಕೆ ಇಟ್ಟು ನನ್ನ ಸಕಲ ಸಂಪತ್ತಿನ ಅಧಿಕಾರವನ್ನು ನಾನಿವನ ಕೈಗೆ ಕೊಟ್ಟು ಕೆಟ್ಟ ಮೇಲೆ ಬುದ್ಧಿ ಬಂದಂತಾಯ್ತು ನನ್ನ ಬಾಳು. ಒಂದೇ ತಾಯಿಯ ರಕ್ತ ಹಂಚಿಕೊಂಡು ಹುಟ್ಟಿ ಒಂದೇ ತಾಯಿ ಹಾಲು ಕುಡಿದ ಬೆಳೆದ ನನ್ನ ಅಣ್ಣನಿಗೆ ಮೋಸ ಮಾಡಿದೆ. ದೇವತೆ ಅಂತ ನನ್ನ ಅತ್ತಿಗೆಗೆ ದ್ರೋಹವೆಸಗಿದೆ. ನನ್ನ ಜನ್ಮಕ್ಕೆ ಕಾರಣನಾದ ನನ್ನ ಜನಕನ ಜನ್ಮ ತೆಗೆದ ಈ ಕರ್ಮದ ಕೈಗಳೇ ಬಾರದೆ. ಬಾರಾಜ, ಅಂತೂ ಇಂತೂ ಪೀಡೆಗಳು ತೊಲಗಿ ಹೋದವು ನೋಡಿ. ಈ ಪ್ರಣಯದ ಸಮಯದಲ್ಲಿ ನಾನು ನಿಮಗೆ ಬೆಳ್ಳಿ ಲೋಟದಲ್ಲಿ ಹಾಲು ತಂದು ಕೊಡುತ್ತೇನೆ, ಅದನ್ನು ಕುಡಿದು ಆನಂದಿಸಿ. ನೋಡು ಪದ್ಮ, ಈಗ ತಾನೇ ನನ್ನ ಸ್ನೇಹಿತನೊಬ್ಬ ಅರ್ಜೆಂಟ್ ಬಾ ಎಂದು ಫೋನ್ ಮಾಡಿದ್ದಾನೆ. ಹೋಗಿ ವಿಚಾರಿಸಿಕೊಂಡು ಬರುತ್ತೇನೆ, ನೀನು ಒಳಗೆ ನಡಿ. ಎಲೆ ಹುಚ್ಚು ಹೆಣ್ಣೆ, ಪ್ರಣಯ ಸಾಮ್ರಾಜ್ಯದಿ ಪ್ರಣಯ ಪಕ್ಷಿಗಳಾಗಿ ಹಾರಾಡುವ ಕನಸಿನ ಗೋಪುರ ಕಟ್ಟಿರುವ ನಿನಗೆ ಅದೇ ಆಕ್ಷಾಗೋಪುರದಿ ಕುಳ್ಳಿರಿಸಿ ಕಳ್ಳರಂತೆ ಬಂದು ತಳ್ಳುವುದೇ ನನ್ನ ಗುರಿ. ಕಟ್ಟಿಕೊಂಡ ಗಂಡನನ್ನು ಧಿಕ್ಕರಿಸಿ, ಹೆತ್ತವರನ್ನು ಧಿಕ್ಕರಿಸಿ, ಕಟ್ಟಿಕೊಂಡ ಗಂಡನನ್ನು ಬಿಟ್ಟು ಬರುವ ಭಂಡರಂಡೆ, ನಿನಗೆ ತಾಳಿ ಕಟ್ಟಲು ನಾನೇನು ಹೆಂಡತಿ ಸತ್ತ ಬಿದುರನಲ್ಲ. ನಾನಿನ್ನು ನವ ಯುವಕ. ಮಿಸ್ ಪದ್ಮ, ನಿನ್ನಂತ ಸುಳ್ಳಿಗೆ ತಾಳಿ ಕಟ್ಟಬೇಕೆ? ಸಾಧ್ಯವಿಲ್ಲ, ಅದು ಸಾಧ್ಯದ ಮಾತು. ನಿನ್ನಿಂದ ಇನ್ನೊಂದು ಮಹತ್ವದ ಕಾರ್ಯವಾಗುವುದಿದೆ. ಆ ಕಾರ್ಯ ಮುಗಿದ ಮರುಕ್ಷಣವೇ ನಿನಗೆ ಯಮ ಸದನದಲ್ಲಿ ಮುಕ್ತಿ. ನಾನಾಗ ಸಮಾಜದಲ್ಲಿ ಪ್ರತಿಷ್ಠಿತ ವ್ಯಕ್ತಿ. ಮತ್ತೆ ತೋರಿಸುವೆ ಪ್ರಪಂಚಕ್ಕೆ ನನ್ನ ಶಕ್ತಿ. ವಿಧಿ ಎಷ್ಟೊಂದು ವಿಚಿತ್ರವಾಗಿದೆ ನಿನ್ನ ಲೀಲೆ. ಭಾರತಾಂಬೆ, ಇಂಥ ಪವಿತ್ರ ಭೂಮಿಯಲ್ಲಿ ನನ್ನಂತ ಕೊಲೆಗಡುಕನಿಗೆ ಏಕೆ ಜನ್ಮ ನೀಡಿದೆ? ನನ್ನ ಮಗ ಅರವಿಂದ ಈತ ಕಡೆ ಬರ್ತಿದ್ದಾನೆ, ಅವನು ನನ್ನ ಕೊಲ್ಲಲು ಬರ್ತಿದ್ದಾನೆ. ಇಲ್ಲ ಕಂದ ಅರವಿಂದ, ನಾನೇನು ಕೊಂದಿಲ್ಲ. ಮತ್ತೆ ಕೊಲೆ ಮಾಡಲಾರದೆ ನೀನು ಜೈಲಿಗೆ ಹೇಗೆ ಹೋದೆ ಎಂದು ಕೇಳುವಿಯ? ಇಲ್ಲ ಕಂದ, ಆ ಪ್ರಶ್ನೆಗೆ ಉತ್ತರ ನನ್ನಲ್ಲಿಲ್ಲ ಕಂದ. ನಂದು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ಅಪ್ಪಾಜಿ, ನಾನು ಡಾಕ್ಟರ್ನಾಗಿ ನಿಮ್ಮನ್ನು ಸಲಹುತ್ತೇನೆ ಅಂತ ಹೇಳಿದ ನೀನು ಮಡಿದು ಮಣ್ಣಾಗಿ ನನ್ನನ್ನು ಸೆರೆಮನೆಗೆ ಕಳಿಸಿದೀಯಾ ಕಂದ. ಇಂದು ಈ ನಿನ್ನ ತಂದೆ ಕಂದ, ಇಂದು ಈ ನಿನ್ನ ತಂದೆ ಕಾಲು ಕಳೆದುಕೊಂಡು ಕುಂಟನಾಗಿ ಬಂದಿದ್ದಾನೆ.
ಡಾಕ್ಟರ್ನಾಗಿ ಬಂದು ನನ್ನ ಆರೈಕೆ ಮಾಡಬೇಕಂದ ಮಾಡುವ. ಈಗ ನನ್ನ ಬಾಳ ಸಂಗಾತಿ ಎಲ್ಲಿರುವಳು ನಾನಲ್ಲಿ. ಅಂದ್ರೆ ನೀವೇ ತಾನೇ? ಹೌದಪ್ಪ, ನಾನಿದ್ದೇನೆ. ಯಾಕಪ್ಪ, ಏನಾಯ್ತು? ನೋಡಿ, ನೀವು ಸೆರೆಮನೆ ಸೇರಿದ ಮೇಲೆ ಸ್ವಲ್ಪ ದಿನದಲ್ಲಿಯೇ ನಿಮ್ಮ ಮಡದಿಗೆ ಆಕ್ಸಿಡೆಂಟ್ ಆಗಿ ಅವರನ್ನು ಆಶಾ ಕ್ಲಿನಿಕ್ಗೆ ಅಡ್ಮಿಟ್ ಮಾಡಿದ್ದಾರೆ. ನಾನು ಇನ್ನು ಬರ್ತೇನೆ. ಭಾರತಿ, ಈಗ ನೀನೆಲ್ಲಿರುವೆ ಭಾರತಿ? ನೀನೆಲ್ಲಿರುವೆ? ನೀನೆಲ್ಲ ಇದ್ದರೂ ನಿನ್ನರಸಿ ನಾ ಬರುವೆ. ಅವಳೇನಾದರೂ ನನ್ನನ್ನು ಈ ಸ್ಥಿತಿಯಲ್ಲಿ ಕಂಡರೆ ಖಂಡಿತ ಬದಿ ಕುಡಿಯಲಾರಳು. ನಾನೇನು ಮಾಡಲೀಗ? ಏನೇ ಆಗಲಿ, ಜಗವೆಲ್ಲ ನಗುತ್ತಿರಲಿ, ಜಗದಳವು ನನಗಿರಲಿ ಎಂಬಂತೆ ನನಗೇನೇ ತೊಂದರೆ ಬಂದರೂ ನನ್ನವಳ ಮುಖನ ನೋಡಲೇಬೇಕು. ಬರುವೆ ಭಾರತಿ, ಬರುವೆ, ನಿನ್ನರಸಿ ನಾ ಬರುವೆ. ಜನರೆಲ್ಲರೂ ನನ್ನನ್ನು ಕುಡುಕ ಕುಡುಕ ಎನ್ನುತ್ತಾರೆ. ನಾನು ಕುಡಿಯುವುದಾದರೂ ಏತಕ್ಕಾಗಿ? ನನ್ನ ಮನದ ವೇದನೆಗಾಗಿ. ನಾನು ಕುಡುಕನಾದರೂ ಕೆಡುಕನಲ್ಲ, ಕೆಡುಕನಲ್ಲ. ಇಲ್ಲೇ ಸುಧಾದೇವಿ, ನಿನ್ನ ಮಹಿಮೆಯನ್ನು ಬಲ್ಲವರಾದ ನೀನು ನಗುವವರನ್ನು ಅಳಿಸುವೆ, ಅಳುವವರನ್ನು ನಗಿಸುವೆ. ನಾನು ಗುರು ಹಿರಿಯರ ಮಾತು ಕೇಳದೆ ಪ್ರೇಮದ ಪಾಶಕ್ಕೆ ಸಿಲುಕಿ ಪದ್ಮ ಎಂಬ ಮರಳ ಮಾಯೆ ನನಗೆ ಮೋಸ ಮಾಡಿದಳು. ಅವಳನ್ನು ಪ್ರೇಮದ ಪುಷ್ಪವೆಂದು ತಿಳಿದು ನಾನು ದುಂಬಿಯಾಗಿ ಮಕರಂದ ಹೀರಲು ಹೋದೆ. ಆದರೆ ಅವಳು ಬೇರೊಂದು ದುಂಬಿಯೊಂದಿಗೆ ಬೆರೆತು ನನಗೆ ಎಂದಲಾದ ಮಕರಂದ ನೀಡಿ ನನ್ನ ಮನಸ್ಸಿಗೆ ಮಾಯಲಾರದ ಗಾಯ ಮಾಡಿ ಹೊರಟು ಹೋದಳು. ಗೆಳೆತನದಲ್ಲಿ ಅಪಾರ ನಂಬಿಕೆಯನ್ನಿಟ್ಟು ಕೆಟ್ಟು ಹೋದೆ. ಹೇಳಿಕೆಯ ಮಾತು ಕೇಳಿ ಮೂರ್ಖ ಮಂಗನಂತಾದೆ. ದೇವ ಮಾನವನಾದ ನನ್ನನಿಗೆ ಮೋಸ ಮಾಡಿದೆ. ದೇವತೆ ಅಂತ ನನ್ನ ಅತ್ತಿಗೆಗೆ ದ್ರೋಹವೆಸಗಿದೆ. ಅಣ್ಣ, ಅತ್ತಿಗೆ, ನೀವೆಲ್ಲಿಯಾದರೂ ಇರಿ ಅಣ್ಣ, ನಾನು ನಿಮ್ಮನ್ನು ಈಗಲೇ ಅರಸಿ ಬರುವೆ. ನಮ್ಮಣ್ಣನ ಬಳಿ ಹೋದರೆ ಅವರು ನನ್ನನ್ನು ಕ್ಷಮಿಸುವರೆ. ಇಲ್ಲ 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 ಇಲ್ಲ, ನನ್ನ ಮನಸ್ಸು ವಿಶಾಲವಾದದ್ದು, ತುಂಬಾ ವಿಶಾಲವಾದದ್ದು. ಅವನು ಖಂಡಿತವಾಗಿಯೂ ನನಗೆ ಕ್ಷಮೆ ನೀಡಿ. ಅಣ್ಣ, ಅತ್ತಿಗೆ, ನೀವೆಲ್ಲಿಯಾದರೂ ಇರಿ ಅಣ್ಣ, ನಾನೀಗಲೇ ನಿಮ್ಮ ಬಳಿ ಬರುವೆ ಅಣ್ಣ. ಸತ್ಯವೆಂದು ಸಾರಿದ ಸತ್ಯ ಹರಿಶ್ಚಂದ್ರ ಸ್ಮಶಾನ ಕಾಯ್ದ. ಚಂದ್ರಮತಿ ಮತ್ತೊಬ್ಬರ ಮನೆ ಸೇವಕಿಯಾದಳು.
ಸರ್ಪ ಕಚ್ಚಿ ಸತ್ತು ಹೋದ. ಈ ಕಲಿಯುಗದ ವಿಶ್ವಾಮಿತ್ರನ ಕೈಯಲ್ಲಿ ಸಿಕ್ಕ ದಯಾನಂದ ಕಾದು ಕಳೆದುಕೊಂಡ. ಭಾರತಿ ಬೀದಿ ಪಾಲಾದಳು. ಅರವಿಂದ ನನ್ನ ಚಾಕು ಇರಿತಕ್ಕೆ ಬಲಿಯಾದ. ಧನಂಜಯ ಕಟ್ಟಿಕೊಂಡ ಮಡದಿಯನ್ನು ನನಗೊಪ್ಪಿಸಿ ಹುಡುಗನಾಗಿ ಬೀದಿ ಬೀದಿಯಲ್ಲಿ ಉಂಟಾದ. ಮಿಸ್ಟರ್ ದಯಾನಂದ್, ಈಗಲಾದ್ರೂ ಅರ್ಥವಾಯಿತೆ ಈ ರಜನಿಕಾಂತ್ ಯಾರು ಎಂಥವನು ಅಂತ. ಇನ್ನು ಮುಂದೆ ಬಾಂಬೆಗೆ ಕೇಳಿ ಅಲ್ಲಿ ನನ್ನದೇ ಆದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಆ ಸಾಮ್ರಾಜ್ಯದ ಅಧಿಪತಿ ನಾನಾಗಿ ಮೆರೆಯುವೆ. ಎಲ್ಲೋ ಪಟ್ಟಿ ಮಗನೇ, ಇಷ್ಟು ದಿನ ನನ್ನ ದೇಹದ ಸುಖವನ್ನು ಉಂಡು ಈಗ ಬಾಂಬೆಗೆ ಹೋಗ್ತಾ ಇದೀಯ. ನೋಡು, ನನ್ನ ಕೊರಳಿಗೆ ತಾಳಿ ಕಟ್ಟು, ಇಲ್ಲವಾದರೆ ಸಾವನ್ನು ಸ್ವೀಕರಿಸು. ಹೌದು, ಹೇಳಿದ್ದೆ. ಏನೀಗ? ಲೇ ಪದ್ಮ, ನಿನ್ನಂತ ಸೂಳೆಗೆ ತಾಳಿ ಕಟ್ಟಲು ನಾನೇನು ಹೆಂಡತಿ ಸತ್ತ ವಿದುರನಲ್ಲ. ನಾನಿನ್ನು ಮದುವೆಯಾಗದ ನವಯುವಕ. ನಿನ್ನಂತ ಸೂಳಿಗೆ ತಾಳಿ ಕಟ್ಟುವಿಕೆ ಸಾಧ್ಯವಿಲ್ಲ, ಅದು ಸಾಧ್ಯದ ಮಾತು. ಯೌವನದ ಹೊಳೆಯಲ್ಲಿ ತೇಲಾಡುವಾಗ ನೀನು ಏನೆಂದು ಹೇಳಿದೆ? ನನ್ನ ಕೊರಳಿಗೆ ತಾಳಿ ಕಟ್ಟುತ್ತೇನೆಂದು ಎಲ್ಲಿದೆ? ಹೌದು, ಹೇಳಿದ್ದೆ. ಏನೀಗ? ಲೇ ಪದ್ಮ, ಸುಂದರವಾದ ಹಂದರದಿ ಹಾರಾಡುವ ಹಕ್ಕಿ ಹಾದಿಯ ಮೇಲೆ ಹಾರಾಡುವ ಹಕ್ಕಿ ಕಂಡಕ್ಷಣ ಅದರ ಜೊತೆಗೂಡಿ ಹಾರಿ ಬಂದು ಆತಂಕ ನೀಡದೆ ಕಾಲ ಕಳೆಯುವುದು ಸ್ವಾಭಾವಿಕ. ಕಾಲ ಕಳೆದ ಕಾರಣಕ್ಕೆ ತನಕ ಕೈ ಹಿಡಿದು ಕಾಪಾಡುವೆಂದ್ರೆ ಅದು ಹೇಗೆ ಸಾಧ್ಯ? ಕಾಲ ಕಳೆದ ಕಾರಣಕ್ಕೆ ಜೊತೆಗೂಡಿ ಕಾಲ ಕಳೆದ ಕಾರಣಕ್ಕೆ ಆಸೆ ಪೂರೈಸಿಕೊಂಡ ನಂತರ ಆ ಹಕ್ಕಿಯನ್ನು ಕುಕ್ಕಿ ಓಡಿಸುವುದೇ ಸಹಜ ಪ್ರವೃತ್ತಿ. ನನ್ನ ಆಸೆ ಪೂರೈಸಿಕೊಂಡ ಮರುಗಳಿಗೆಯಲ್ಲೇ ನಿನ್ನನ್ನು ಪರಲೋಕಕ್ಕೆ ಪ್ರಯಾಣಿಸುತ್ತಿದ್ದೆ. ಆದರೆ ಸಮಾಜದಲ್ಲಿ ನಿನ್ನಂತೆ ಕಾಲು ಜಾರಿದ ಜಾರಿಯಣರಿಗೆ ಶಿಕ್ಷಕಿಯಾಗಿ ಪಾಠ ಕಲಿಸಲಿ, ಸಮಾಜವನ್ನು ಸನ್ಮಾರ್ಗದತ್ತ ತರಲಿ ಎಂದು ಬಿಟ್ಟಿರುವೆ ಗೊತ್ತೇ ಭಂಡಾರಂಡೆ. ಆದರೆ ಈಗ ನನ್ನ ಗತಿ ಅಧೋಗತಿ. ನೀ ಕಟ್ಟಿರುವ ತಾಳಿಯನ್ನು ಕಿತ್ತಿಸಿದು ರಂಗು ರಂಗಿನ ಅರಿವೆ ತೊಟ್ಟು ರತಿಯಾಗಿ ನಿಂತರೆ ಕಾಮದಾಹದಿಂದ ಕಂಗಟ್ಟ ತರುಣರು ನಿನ್ನ ಕಾಮ ತ್ರಿಸೆ ತೀರಿಸುತ್ತಾರೆ. ಐ ಸೇ ಯು ಫಸ್ಟ್ ಗೆಟ್ ಔಟ್. ಅಂದರೆ ನನ್ನನ್ನು ಸೂರ್ಯನ ಸಾವಿಗೆ ಸೇರಿಸಲ್ವೇ? ನೋಡು, ನನ್ನ ಕೊರಳಿಗೆ ತಾಳಿ ಕಟ್ಟಿದರೆ ಸರಿ, ಇಲ್ಲವಾದರೆ ಸಾವು ಖಂಡಿತ. शेर शेर हिम्मत करना ये रजनी के सामने मैं छोड़ दूंगा ये लोगों के सामने. ಅಯ್ಯೋ ಅಮ್ಮ, ನಿನ್ನಂತವನು ಬದುಕಿರಬಾರದು. ನಿನ್ನ ಮಾತನ್ನು ಕೇಳಿ ದೇವರಂತ ನನ್ನ ಮಾವನನ್ನು ವಿಷ ಕುಡಿಸಿ ಸಾಯಿಸಿದೆ. ನನ್ನ ಮಾವನಿಗೆ ಬಲಾತ್ಕಾರ ಅಪವಾದವನ್ನು ಹೊರಿಸಿ ಮನೆಯಿಂದ ಹೊರತಳಿಸಿದೆ. ಆದರೆ ನನ್ನ ಅಕ್ಕ ಭಾರತಿಗೆ ಕಳ್ಳತನ ಅಪವಾದವನ್ನು ಹೊರಿಸಿ ಹೊರತಳಿಸಿದೆ. ಲೋ ಪಟ್ಟಿ ಮಗನೇ, ನಿನ್ನಂತವನು ಈ ಭೂಮಿ ಮೇಲೆ ಬದುಕಬಾರದು.
के सामने तुझे मैं छोड़ दूंगा ए लोगों के सामने ಸಮಾಜದ ಸಹೋದರ ಸಹೋದರಿಯರೇ, ಗೆಳೆತನದಲ್ಲಿ ಯಾರು ನನ್ನಂತೆ ಸೇಡಿನ ಕಿಡಿಕಾಡಬೇಡಿ, ಮಿತ್ರತ್ವದಲ್ಲಿ ಸೇಡಿನ ಕಿಡಿಕಾಡಬೇಡಿ. ದಯಾನಂದ ಧನಂಜಯರ ಬಾಳಿಗೆ ನಾನಿಟ್ಟ ಸೇಡಿನ ಕಿಡಿ ನನ್ನ ಜೀವನವನ್ನೇ ಸರ್ವನಾಶ ಮಾಡಿಬಿಟ್ಟಿದೆ. ಇದೇ ನನ್ನ